ಅಲ್ಲಿ ಲಂಚ ತಗೊಂಡು ACB ಅವರಿಗೆ ಸರಿ, ಅದು ಕರೆಕ್ಟ್ ಅಂತ ನಿನ್ನೆ ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ಗಮನಿಸಿದೆ. ಅವ್ರು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಬಟ್ ಇದು ಯಾರಿಗೂ ಕೂಡ ಗೌರವ ತರುವಂಥ ವಿಚಾರ ಅಲ್ಲ. ಇದು ವಿಶೇಷವಾಗಿ ಯಾರು ರಕ್ಷಣೆ ಮಾಡಬೇಕು ಅವರೇ ಭಕ್ಷಣೆ ಮಾಡಿದ್ರೆ ರಕ್ಷಕರೇ ಭಕ್ಷಕರಾದರೆ ಸರಿಯಲ್ಲ. ಅದನ್ನು ಈಗಾಗಲೇ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಮೇಲಧಿಕಾರಿಗಳು ಕೂಡ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಇದೆಯಾ ಅಂತ ಕೂಡ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೇನೆ. ಬಟ್ ಇದು ಒಂದು ಈ ವ್ಯವಸ್ಥೆನಲ್ಲಿ ಏನು ಇದು ತುಕ್ಕು ಹಿಡಿದಿದೆ, ಇದನ್ನ ಸರಿಪಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇದು ಮೇಲ್ನೋಟಕ್ಕೆ ಒಂದು ಪ್ರಕರಣ ಹೊರಗಡೆ ಬಂದಿರೋದು, ಬಟ್ ಸ್ಟೇಷನ್ ನೋಡಿ ಬೇರ್ ಮಟ್ಟದಲ್ಲಿ ಎಲ್ಲ ಕಡೆ ಏನಾದರೂ ಒಂದು ಇದ್ದೇ ಇರ್ತದೆ. ಅದು ನಮ್ಮ ಸಮಾಜದಲ್ಲಿ ನಡೆದು ಬಂತ ಬೆಳೆಸ್ತಿದ್ದಂಥ ಏನೋ ಒಂದು ಪ್ರವೃತ್ತಿ, ಹ್ಯಾಬಿಟ್ ಆಗಿಬಿಟ್ಟಿದೆ ಜನರಿಗೆ. ಆದರೆ ಯಾವಾಗ ನಾವು ಇದನ್ನ ಮೇಲ್ಗಡೆಯಿಂದ ಸರಿಪಡಿಸೋದು ಅಷ್ಟೇ ಅಲ್ಲ, ಬೇರ್ಮಟ್ಟದಿಂದ ಸರಿಪಡಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಲೇ ಸೂಚನೆಯನ್ನ ನೀಡಿದ್ದಾರೆ. ಯಾರ ನಾಗರಿಕರಿಗೆ ತೊಂದರೆ ಕೊಡ್ತಾರೆ, ದುಡ್ಡು ಕೇಳ್ತಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವ್ರ ಮೇಲೆ ನೇರವಾಗಿ ನಮಗೆ ಕಂಪ್ಲೇಂಟ್ ಮಾಡಿ ಅಂತಾನು ಕೂಡ ಮುಖ್ಯಮಂತ್ರಿಗಳಿದ್ದಾರೆ. ಒಂದು ವ್ಯವಸ್ಥೆಯನ್ನ ರೂಪಿಸ್ತೀವಿ. ಪೊಲೀಸ್ ಸ್ಟೇಷನ್ಗಳಲ್ಲಿ ಇರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಯಾರಾದರೂ ಇಂಥ ವ್ಯವಹಾರ ಮಾಡಿದ್ರೆ ಅಥವಾ ಜನರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಅಥವಾ ಏನು ಕರ್ತವ್ಯವನ್ನ ಮಾಡಬೇಕಾಗಿರೋದನ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಜನರು ನೇರವಾಗಿ ನಮ್ಗೆ ಕಂಪ್ಲೇಂಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಶೀಘ್ರದಲ್ಲೇ ನಾವು ಜಾರಿಗೊಳಿಸ್ತೀವಿ ನಮ್ಮ ಇಲಾಖೆನಲ್ಲಿ. ಪೊಲಿಟಿಕಲಿ ಅಶೋಕ್ ಅವರು ಇವತ್ತು ಒಂದು ಎಕ್ಸ್ ಖಾತೆಯಲ್ಲಿ ಹಾಕಿರುವಂತದ್ದು ಬೇಲಿನೇದು ಹೊಲ ಮೇಯ್ತಿದೆ, ಆ ಇಲಾಖೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ನಿಭಾಯಿಸ್ತಾ ಇದ್ದಾರೆ. ಆಮೇಲೆ ದೂರ್ ಕೊಡಿ ಅಂತ ಹೇಳುವಂತ ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ಯಾರಿಗೆ ದೂರ್ ಕೊಡಬೇಕು? ಈಗ ನೋಡಿ ಅಪ್ಪ, ನಾನು ಯಾವಾಗ್ಲೂ ಹೊಣೆಗಾರಿಕೆ ಬಗ್ಗೆ ಮಾತಾಡ್ತೀನಿ, ಹೌದಾ? ನಾನು ಹೊಣೆಗಾರಿಕೆ ತಗೊಳಕ್ ರೆಡಿ ಇದ್ದೀನಿ. ಅಂದ್ರೆ ಅವ್ರು ಆಗಿರುವ ಸಂದರ್ಭದಲ್ಲಿ ಏನೇನಾಯ್ತು ತಮ್ಗೆ ಗೊತ್ತಿದೆ. ಅಶೋಕ್ ಅವರು ಇರ್ಬೋದು ಅಥವಾ ಅರ್ಗ ಜ್ಞಾನೇಂದ್ರ ಅವ್ರು ಇರ್ಬೋದು ಅಥವಾ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಏನೇನು ಹಗರಣಗಳಾಗಿದ್ದು ಅವರೇ ನೇರವಾಗಿ ಹೊಣೆಗಾರಿಕೆನಾ? ಅವರು ಹೋಮ್ ಮಿನಿಸ್ಟರ್ ಇದ್ದವ್ರಲ್ವಾ? ಅವ್ರು ಹೋಮ್ ಮಿನಿಸ್ಟರ್ ಇದ್ದಾಗ ಎಲ್ಲ ಸ್ಟೇಷನ್ ಸರಿಯಾಗಿ ನಿರ್ವಹಿಸ್ತಾ ಇದ್ರ? ಲಂಚ ಅನ್ನೋದು ಇರ್ಲೇ ಇಲ್ವಾ? ಅಂದ್ರೆ ಇವಾಗ ನನಗೆ ಬ್ಲೇಮ್ ಮಾಡ್ತಾ ಇದ್ರೆ ಅವಾಗಿನ ಬ್ಲೇಮ್ ನೀವು ತಗೊಳಕ್ ರೆಡಿ ಇದ್ದೀರಾ? ನಾನು ಅಟ್ಲೀಸ್ಟ್ ಇಲ್ಲಿ ನಿಂತು ಮಾತನಾಡ್ತಾ ಇದ್ದೀನಿ. ಹೌದು, ನಮ್ಮ ಅಧಿಕಾರಿಗಳು ಮಾಡ್ತಾ ಇರೋದು ತಪ್ಪು, ಸರಿಯಲ್ಲ ಅಂತ ಸರಿಪಡಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ. ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ಅಶೋಕ್ ಅವ್ರದ್ದು. ಹಿಂಗೆ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಅವ್ರ ಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ? ಈಗ ವಿರೋಧ ಪಕ್ಷದಲ್ಲಿ ಇದ್ದಾರೆ. ಈಗ ಅವ್ರ MLA ಲಂಚ ತಗೊಂಡಿದ್ರಲ್ಲಪ್ಪ, ಅದ್ರ ಬಗ್ಗೆ ಹೊಣೆಗಾರಿಕೆ ತಗೊಂಡ್ರ ಇವ್ರು ವಿರೋಧ ಪಕ್ಷದವ್ರೆ? ಟ್ರ್ಯಾಪ್ ಆದ್ರ ಲೋಕಾಯುಕ್ತದಲ್ಲಿ ನಮ್ಮ ಶಿರಟ್ಟಿ MLA ಅವರಲ್ಲ ಅವರು. ಅದಕ್ಕೆ ಯಾರು ಜವಾಬ್ದಾರಿ? ಈಗ DK ಶಿವಕುಮಾರ್ ಅವ್ರ ಬಗ್ಗೆ ಇರ್ಬೋದು, ನಮ್ಮ ಬಗ್ಗೆ ಇರ್ಬೋದು ಮಾತನಾಡ್ತಾ ಇದ್ರೆ ಅವ್ರ MLAನೇ ಟ್ರ್ಯಾಪ್ ಆದ್ರಲ್ಲ, ಅದಕ್ಕೇನು ಹೇಳ್ತಾರೆ? ಅದಕ್ಕೆ ಅದ್ರ ಬಗ್ಗೆನೂ ಎಕ್ಸ್ನಲ್ಲಿ ಹಾಕೊಳ್ಳಿ. ನಮ್ಮ MLAಗೆ ಹಿಂಗೆ ಟ್ರ್ಯಾಪ್ ಆಗಿದ್ದಾರೆ, ಬಹಳ ಮುಜುಗರ ಬಂದಿದೆ ನಮ್ಗೆ, ನಾವು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿದೀವಿ ಅಂತ ಹೇಳಿದ್ರೇನ್ರಿ ಅವರು? ನಾನು ಬೇರೆಯವ್ರ ಹತ್ರ ಅಕೌಂಟಬಿಲಿಟಿ ಕೇಳ್ತಾ ಇದ್ರೆ ನಾನು ಅಕೌಂಟಬಲ್ ಇದ್ದೀನಿ. If you are expecting accountability from me, show me you are also responsible first. ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡಕ್ಕಲ್ಲ ಇರೋದು ವಿರೋಧ ಪಕ್ಷದ ನಾಯಕರವರು. ಸರ್, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಗ್ಯಾರಂಟಿಗಳು ಕೊಡೋಗಿದ್ರೆ ಕೊಡಿ, ಮತ್ತೆ ಅನುದಾನ ಕೂಡ ಕೇಂದ್ರ ಏನು ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ. ಮೈ ಪ್ರಯಾರಿಟಿ. ಕೇಂದ್ರ ಸರ್ಕಾರ ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನು ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದೀವಿ ಅದಕ್ಕೆ ತಕ್ಕಂತೆ ನಮ್ಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಮತ್ ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆಂಧ್ರ ಪ್ರದೇಶಿಗೆ ಯಾಕೆ ಹೇಳ್ತಾ ಇಲ್ಲ? 10-15 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.